ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೌದು ಸ್ನೇಹಿತರೆ, ನೀವು ಈಗಾಗಲೇ ತೆಮ್ನಲ್ಲಿ ನೋಡಿದ ರೀತಿ ಆನ್ಲೈನ್ನಲ್ಲಿ ಭಿಕ್ಷುಕರ ಸಂಖ್ಯೆ ನಿಜವಾಗ್ಲೂ ಜಾಸ್ತಿ ಆಗಿದೆ. ಭಿಕ್ಷುಕರು ಅಂತ ಅಂದರೆ ಹ್ಯಾಕರ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾರೆ. ಅಸಲಿಗೆ ಏನಾಯಿತು ಅಂತ ನಾನು ಹೇಳ್ತಾ ಹೋಗ್ತೀನಿ. ನಿನ್ನೆ ಸಂಜೆ ಏನಾಯಿತು ಅಂತಂದರೆ, ನಾವು ಶನಿವಾರ ಸಂತೆಗೆ ಹೋಗಿದ್ದು. ಅಲ್ಲಿ ನಾನು ಒಂದು ಅಂಗಡಿ ಒಳಗಡೆ ಹೋಗಿದ್ದೆ. ಅಂದರೆ ನನ್ನ ಅಕೌಂಟಲ್ಲಿ ಹೆಚ್ಚಿನದಾಗಿ ದುಡ್ಡಿರಲಿಲ್ಲ. ಹಾಗಾಗಿ ನಮ್ಮ ಯಜಮಾನ್ರು ಮೊಬೈಲ್ನ ಇಸ್ಕೊಬರೋಣ ಸ್ಕ್ಯಾನ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೋದೆ. ಅಲ್ಲಿ ಇಸ್ಕೊಬರಕ್ಕೆ ಹೋದಾಗ ಅವ್ರು ಅಂದರು, ನಂದು ವಾಟ್ಸಪ್ ಯಾಕೋ ಲಾಗೌಟ್ ಆಗಿಬಿಟ್ಟೈತೆ, ಲಾಗಿನ್ ಆಗ್ತಾಯಿಲ್ಲ ಅಂತ ಅಂದರು. ಮನೆಗೆ ಹೋಗ್ಬಿಟ್ಟು ನೋಡಿದ್ರಾಯ್ತು ಅಂತ ಅಂದ್ಬಿಟ್ಟು ಅಲ್ಲಿಂದ ನಾನು ಮೊಬೈಲ್ನ ತೊಗೊಂಡು ಅಂಗಡಿಗೆ ಒಳಗಡೆ ಹೋದೆ. ಅಷ್ಟೇ ಫೋನ್ಗಳ ಮೇಲೆ ಫೋನ್ಗಳು ನಮ್ಮ ಯಜಮಾನ್ರು ನಂಬರ್ಗಳಿಗೆ ಬರಲಿಕ್ಕೆ ಶುರುವಾಯಿತು. ನನ್ನ ಮೊಬೈಲಿಗೂ ಬರ್ತಾಯಿದೆ, ಅವ್ರ ಮೊಬೈಲಿಗೂ ಕಂಟಿನ್ಯೂ ಆಗಿ ಫೋನ್ಗಳು. ನಮ್ಮ ಆಂಟಿ ಹಾಗೆ ನಮ್ಮ ಯಜಮಾನ್ರು ಕಸಿನ್ಗಳೆಲ್ಲ ಫೋನ್ನ ಮಾಡ್ತಾಯಿದ್ರು. ಏನಾಯಿತು ಅಂತ ಹೇಳ್ಬಿಟ್ಟು ರಿಸೀವ್ ಮಾಡಿಬಿಟ್ಟು ನೋಡಿದ್ರೆ, ಅಮೌಂಟು ಹಿಂಗೆ ಬೇಕಾ, ಹಾಕ್ಲಾ, ಎಷ್ಟು ಹಾಕಲಿ, ಇನ್ನೂ ಜಾಸ್ತಿ ಬೇಕಾ ಅಂತ ಒಬ್ಬರು ಕೇಳಿದ್ರು ನಮ್ಮ ಆಂಟಿ. ನಾನು ಇದೇನಕ್ಕೆ ಅಮೌಂಟ್ ಕೇಳ್ತವ್ರೆ, ಇಲ್ಲ ನಾನು ಯಾವುದೋ ಆ ರೀತಿ ಮೆಸೇಜ್ ಏನು ಮಾಡಿಲ್ವಲ್ಲ, ನನಗೇನಕ್ಕೆ ಬೇಕು ದುಡ್ಡು ಅಂತ ನಾನು ಕೇಳಿದೆ. ಅವಾಗ ಹೇಳಿದ್ರು, ಹಿಂಗೆ ಮೆಸೇಜ್ ಬಂದ್ಬಿಟ್ಟೈತೆ, ಅದಕ್ಕೇ ಕೇಳಿದೆ ಅಂತ ಅಂದರು. ಇಲ್ಲ ನಿಜವಾಗ್ಲೂ ನಾನು ಮಾಡಿರೋದಲ್ಲ ಅಂತ. ಫಸ್ಟ್ ಬಂದಾಗ ನಾನು ಅಷ್ಟೊಂದು ತಲೆಗೆ ಹಾಕ್ಕೊಳ್ಳಿಲ್ಲ. ಎರಡನೇ ಸತಿ ನಮ್ಮ ಯಜಮಾನ್ರ ಕಸಿನ್ಗಳು ಫೋನ್ ಮಾಡುವಾಗ ನನಗೆ ಗೊತ್ತಾಗೋಯ್ತು, ಇದು ಏನೋ ಸರಿಗಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರಿಗೆ ಹೇಳಿದೆ, ನಿಮ್ಮದು ವಾಟ್ಸಪ್ ಗ್ರೂಪು ಏನೇನಿದೆ ಅದಕ್ಕೆಲ್ಲನೂ ಇವಾಗಲೇ ಮೆಸೇಜ್ಗಳನ್ನ ಮಾಡಿಬಿಡಿ, ಹಿಂಗೆ ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಅಂದ್ಬಿಟ್ಟು ಅಂತ. ಸರಿ ಅಂತ ಹೇಳ್ಬಿಟ್ಟು ಅವರಿಗೆ ಅಕೌಂಟ್ ಅಂದರೆ ಅವರು ವಾಟ್ಸಪ್ ಗ್ರೂಪ್ಗಳಿಗೆಲ್ಲನೂ ಮೆಸೇಜ್ ಮಾಡಿದ್ರು. ಅದಾದಮೇಲೆ ನಾನು ಲಾಗಿನ್ ಮಾಡಿಬಿಟ್ಟು ನೋಡಿದ್ರೆ, ಆ ಕಾಂಟ್ಯಾಕ್ಟಲ್ಲಿ ಎಷ್ಟು ನಂಬರ್ಗಳಿತ್ತು ಅಷ್ಟು ನಂಬರ್ಗಳಿಗೆ ಮೊದಲಿಗೆ ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ್ದಾರೆ. ಅದಾದ ಮೇಲೆ ಒಂದು ಹೆಲ್ಪ್ ಅಂತ ಕಳಿಸಿದ್ದಾರೆ. ಅದಕ್ಕೆ ಯಾರು ವಾಪಸ್ ರಿಪ್ಲೈ ಮಾಡ್ತಾರೆ ಅವ್ರುಗಳಿಗೆ ಕಂಟಿನ್ಯೂ ಆಗಿ ಮೆಸೇಜ್ಗಳನ್ನ ಮಾಡ್ತಾಯಿದ್ದಾರೆ. ಯಾವ ರೀತಿ ಅಂತಂದರೆ, ನನಗೊಂದು ಅರ್ಜೆಂಟ್ ಒಂದು 5,000 ರೂಪಾಯಿ ಅಮೌಂಟ್ ಇದ್ದರೆ ಕೊಡಿ, ನಾನು ನಾಳೆ ಬೆಳಗ್ಗೆ ವಾಪಸ್ ನಿಮಗೆ ರಿಟರ್ನ್ ಕೊಡ್ತೀನಿ ಅಂತ. ಕೆಲವ್ರಿಗೆ 10,000 ಕೇಳಿದ್ದಾರೆ. ಇದೇ ರೀತಿ ಎಲ್ಲರಿಗೂ ಮಾಡ್ಕೊಬಂದಿದ್ದಾರೆ. ಅದಾದಮೇಲೆ ನಾನು ಎಲ್ಲರಿಗೂ ಅಂದರೆ ನಾನು ಸಡನ್ನಾಗಿ ನೋಡಿದ್ದ ಪರಿಣಾಮ ಎಲ್ಲರಿಗೂ ನಾನು ಆವಾಗಲೇ ಹೇಳಿದೆ, ಇಲ್ಲ ಇದು ಈ ರೀತಿ ಹ್ಯಾಕ್ ಆಗಿಬಿಟ್ಟೈತೆ ಮೊಬೈಲು, ಯಾರೂ ಸಮೇತ ಅವರು ಏನು ನಂಬರ್ಗಳನ್ನು ಸಹ ಕೆಲವ್ರಿಗೆ ಕೊಟ್ಟಿದ್ದಾರೆ, ಈ ನಂಬರ್ಗೆ ಫೋನ್ಪೇ ಮಾಡಿ ಅಥವಾ ಗೂಗಲ್ ಪೇ ಮಾಡಿ ಅಂತ ಹೇಳ್ಬಿಟ್ಟು ಅವರ ನಂಬರ್ಗಳನ್ನೂ ಸಹ ಅಕೌಂಟ್ ನಂಬರ್ಗಳನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ. ಒಂದು ಅರ್ಧ ಗಂಟೆ ಲೇಟ್ ಆಗಿದ್ದಿದ್ರು ತುಂಬ ಜನಕ್ಕೆ ತುಂಬ ಲಾಸ್ಗಳಾಗ್ತಾಯಿತ್ತು. ಯಾಕಂತಂದರೆ ಇವಾಗ ಅಂತಲ್ಲ, ಯಾವಾಗಲೇ ಆಗಲಿ ನಾವು ಒಂದು ದಿನಕ್ಕೆ ಒಂದು 100 ರೂಪಾಯಿನ ಸಂಪಾದನೆ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಅಂಥದ್ರಲ್ಲಿ ಈ ರೀತಿ ಕೂತಿದ್ದ ಜಾಗದಲ್ಲಿ ಬಹಳ ಸುಲಭವಾಗಿ ಮೈಕೈ ನೋವು ಮಾಡ್ಕೊಳ್ದೇ ದುಡ್ಡು ಮಾಡುವಂತಹ ಇಂತಹ ಕದಿಮರಿಗೆ ಏನು ಹೇಳಬೇಕು ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾಕೆ ಅಂತ ಅಂದರೆ ಪಾಪ ಎಷ್ಟೋ ಜನ ಹಗಲು ರಾತ್ರಿ ದುಡ್ಡಿಗಾಗಿ ಕಷ್ಟಪಟ್ಟು ಅವರ ಒಂದು ಹಣವನ್ನು ಸಂಪಾದನೆ ಮಾಡಿ ಇಟ್ಕೊಂಡಿರ್ತಾರೆ. ಈ ರೀತಿ ಸ್ಕ್ಯಾಮ್ಗಳನ್ನ ಮಾಡ್ತಾಯಿದ್ದಾರೆ. ಅದಾದ ಮೇಲೆ ಇವತ್ತು ಮಾತಾಡುವಾಗ ನಮ್ಮ ಆಂಟಿ ಹೇಳಿದ್ರು, ಅವರ ಪಕ್ಕದ ಮನೆ ಆಂಟಿ ಒಬ್ರಿಗೂ ಹಿಂಗೆ ಮಾಡಿಬಿಟ್ಟಿದ್ರಂತೆ. ಅಂದರೆ ಅವರಿಗೆ ಬೇರೆ ರೀತಿ ಸ್ಕ್ಯಾಮ್ ಮಾಡಿದ್ದಾರೆ. ಯಾವ ರೀತಿ ಅಂತಂದರೆ, ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ತುಂಬ ಬ್ಲಡ್ ಹೋಗ್ತಾ ಇದೆ, ನಾವು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ, ನಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ನಾವು ಕೊಟ್ಬಿಟ್ಟಿದ್ದೀವಿ, ಆದರೆ ಬ್ಲಡ್ ಬೇಕಾಗಿದೆ, ಅರ್ಜೆಂಟ್ ಇದೆ, ಇಲ್ಲಾಂದರೆ ನಿಮ್ಮ ಮಗ ಉಳಿಯಲ್ಲ, ಒಂದು ಸ್ವಲ್ಪ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ಅಂತ. ಇವರು ಕಾಲೇಜಿಗೆ ಹೋಗಿರೋ ಮಗ ಹೇಗೆ ಕಾಲೇಜಿಂದ ಆಚೆಗೆ ಬರ್ತಾನೆ, ಒಂದು 12 ಗಂಟೆ ಟೈಮ್ ಅಂತೆ, ಹೇಗೆ ಆಚೆಗೆ ಬರ್ಲಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಅವ್ರ ಪ್ರಿನ್ಸಿಪಲ್ಗೆಲ್ಲ ಫೋನ್ ಮಾಡಿ ಕೇಳುವಾಗ, ಹುಡುಗ ನಿಮ್ಮ ಮಗ ಕಾಲೇಜಲ್ಲಿ ಇದ್ದಾನೆ, ಆರಾಮಾಗಿದ್ದಾನೆ ಅಂತ ಹೇಳಾದ್ಮೇಲೆ ಇವರಿಗೆ ಸ್ವಲ್ಪ ಸಮಾಧಾನ ಆಗಿದೆ. ನೋಡಿ, ಈ ರೀತಿ ಎಲ್ಲ ಸ್ಕ್ಯಾಮ್ಗಳನ್ನ ಮಾಡ್ತಾಯಿದ್ದಾರೆ. ಆದಷ್ಟು ನಿಮಗೆ ಎಷ್ಟಾಗುತ್ತೆ ಅಷ್ಟು ಜಾಗೃತರಾಗಿರಿ. ಆಗಾಗ ನಾವು ಕೇಳ್ತಾನೆ ಇರ್ತೀವಿ, ಜಾಣರಾಗಿರಿ, ಜಾಗರೂಕರಾಗಿರಿ ಅಂತ ಹೇಳ್ಬಿಟ್ಟು. ಕೆಲವೊಮ್ಮೆ ಅದನ್ನು ಮೀರಿ ಈ ರೀತಿ ಒಂದು ತಪ್ಪುಗಳು ನಡೆದೋಗುತ್ತೆ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತ ಅಂದರೆ, ಇದು ನಮಗೆ ಆಗಿ ಯಾರಿಗೂ ಸದ್ಯಕ್ಕೆ ಯಾರಿಗೂ ಯಾವುದೇ ರೀತಿಯ ಹಣದ ಒಂದು ವ್ಯಯ ಆಗಿಲ್ಲ. ಆದರೆ ಇದೇ ರೀತಿ ಯಾರಿಗೂ ಗೊತ್ತಿಲ್ಲದವ್ರಿಗೆಲ್ಲ ಮಾಡಿಬಿಟ್ರೆ ಏನಾಗುತ್ತೆ, ಏನೋ ಅರ್ಜೆಂಟಲ್ಲಿದ್ದಾರೆ, ಹೆಂಗೋ ಅವರೆಲ್ಲ ವಾಪಸ್ ಫೋನ್ ಮಾಡಲಿಕ್ಕೆ, ಸಾಕ ಇನ್ನೂ ಬೇಕಾ ಅಂತ ಕೇಳಲಿಕ್ಕೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ ಹೊತ್ತಿಗೆ ನಮಗೆ ಗೊತ್ತಾಗಿದೆ ಹಿಂಗೆ ಹ್ಯಾಕ್ ಆಗಿದೆ ಅಂತ. ಅದು ನಿನ್ನೆ ಸಂಜೆ ಕತೆ ಆಯಿತು. ಇವತ್ತು ಬೆಳಗ್ಗೆಯಿಂದ ಏನಾಗಿದೆ ಅಂತಂದರೆ, ನಾವೇನಂತ ಅನ್ಕೊಂಡು ಬರೀ ಅದು ವಾಟ್ಸಪ್ ಮಾತ್ರ ಹ್ಯಾಕ್ ಆಗಿದೆ ಅಂತ ನೋಡಿದ್ರೆ, ಇನ್ಸ್ಟಾಗ್ರಾಮ್ ಐಡಿನೂ ಸಹ ಹ್ಯಾಕ್ ಆಗೋಗಿದೆ ಸ್ನೇಹಿತರೆ. ಅಲ್ಲೂ ಸಹ ಕೆಲವರಿಗೆ ಅದೇ ಅಮೌಂಟಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನು ಕೆಲವರಿಗೆ ಏನು ಮಾಡ್ತಾರೆ ಅಂತ ಅಂದರೆ, ಇದು ಒಂದು ಕಾಲೇಜು ಗ್ರೂಪ್ ಇದೆ, ಈ ಗ್ರೂಪಿಗೆ ಜಾಯ್ನ್ ಆಗಿ, ಅಥವಾ ಇದು ಒಂದು ಫಿಟ್ನೆಸ್ ಕೋರ್ಸ್ಗಳಿರುತ್ತೆ, ಫ್ರೀಯಾಗಿರುತ್ತೆ, ಆನ್ಲೈನಲ್ಲಿ ಹೇಳ್ಕೊಡ್ತೀವಿ, ಇದಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ಫಸ್ಟು ನಿಮ್ಮ ಹತ್ರ ಜಾಯ್ನ್ ಮಾಡಿಸ್ಕೊಳ್ತಾರೆ. ಜಾಯ್ನ್ ಮಾಡ್ಕೊಂಡ್ಮೇಲೆ ನಿಮ್ಮದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಇವು ಮೂರೂ ಸಹ ಅವರು ಹ್ಯಾಕ್ ಮಾಡಿಕೊಂಡು ಈ ರೀತಿ ಬೇರೆಯವ್ರಿಗೆ ಒಂದು ದುಡ್ಡನ್ನು ಕೇಳುವಂಥ ಒಂದು ಕಾರ್ಯನ ಮಾಡ್ತಾರೆ. ಇಲ್ಲ ಅಂತ ಅಂದರೆ
ಈ ರೀತಿ ಈಗ ಒಂದು ಗ್ರೂಪ್ ಇದೆ, ಅದಕ್ಕೆ ಜಾಯ್ನ್ ಆಗಿ. ಯಾಕಂತಂದರೆ ನಾವು ಅಲರ್ಟ್ ಆದ ತಕ್ಷಣ ಅವರು ಇನ್ನೊಬ್ರನ್ನ ಹುಡುಕ್ಬೇಕಲ್ವ, ಬಕ್ರಗಳು ಯಾರಾದ್ರು ಸಿಕ್ಕಿದ್ರೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಇನ್ನೇ ಯಾರಾದ್ರೂ ಸಿಗ್ತಾರಲ್ಲ ಅಂಥವ್ರಿಗೇನೆ ಅವ್ರದ್ದು ಮೊಬೈಲ್ಗಳನ್ನು ಸಹ ಹ್ಯಾಕ್ನ ಮಾಡುವಂತಹ ಒಂದು ಕಾರ್ಯನ ಮಾಡ್ತಾಯಿದ್ದಾರೆ. ಆದಷ್ಟು ಒಂದು ಜಾಗರೂಕರಾಗಿರಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾವ ರೀತಿ ಮೆಸೇಜ್ಗಳು ಬಂತು ಅನ್ನೋದನ್ನು ಸಹ ನಾನು ಇಲ್ಲಿ ಸೈಡಲ್ಲಿ ಹಾಕ್ತಾ ಹೋಗ್ತೀನಿ. ನೋಡಿ, ಈ ರೀತಿ ಎಲ್ಲ ಆಗುತ್ತೆ. ಆದಷ್ಟು ಹುಷಾರಾಗಿರಿ, ಬಿ ಕೇರ್ಫುಲ್. ಹಾಗೆ ಈ ರೀತಿ ಏನು ಹ್ಯಾಕ್ನ ಮಾಡ್ತಾರೆ, ನಿಜವಾಗ್ಲೂ ಅವ್ರಿಗೊಂದು ಸ್ವಲ್ಪ ಮಾನ ಮರ್ಯಾದೆನೂ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂತಂದರೆ ಅವ್ರು ಮೈ ಬಗ್ಸಿ ದುಡಿಬೋದಲ್ವ. ಅವರಿಗೆ ಎಷ್ಟೊಂದು ಟೆಕ್ನಾಲಜಿ, ಎಷ್ಟೊಂದು ಅವರಿಗೆ ಅವ್ರ ಮೈಂಡ್ ಸೆಟ್ಟಲ್ಲಿ ಅಷ್ಟೊಂದೆಲ್ಲ ಇಂಪ್ರೂವ್ ಆಗಿದ್ದಾರೆ. ಯಾಕಂದರೆ ಸುಮ್ಮನೆ ನಾವು ಹ್ಯಾಕ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಏನೋ ಒಂದು ಮೊಬೈಲನ್ನು ಹ್ಯಾಕ್ ಮಾಡೋದು ಅಷ್ಟೊಂದು ಸುಲಭವಾದಂತಹ ಕೆಲಸವೂ ಅಲ್ಲ. ಅವರ ಒಂದು ಜೀನಿಯರ್ಸ್, ಅವರು ತುಂಬ ಜೀನಿಯರ್ಸ್ ಇದ್ದರೆ ಮಾತ್ರ ಅವೆಲ್ಲನೂ ಮಾಡಲಿಕ್ಕೆ ಸಾಧ್ಯ. ನಮ್ಮಂತಹ ಜನಸಾಮಾನ್ಯರ ಕೈಲಿ ಮಾಡೋಕ್ಕಾಗಲ್ಲ. ಅಷ್ಟೊಂದು ಬುದ್ಧಿವಂತಿಕೆ ಇಟ್ಕೊಂಡು ಯಾಕೆ ಇಂಥ ಒಂದು ಜನಸಾಮಾನ್ಯರ ಜೊತೆ ಹಣವನ್ನು ದೋಚುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ನನಗಂತೂ ಗೊತ್ತಿಲ್ಲ. ಅವ್ರಿಗೆ ನಿಜವಾಗ್ಲೂ ಇನ್ನೂ ಶೇಮ್ ಆಗಬೇಕು. ನಿಜವಾಗ್ಲೂ ಅವರಿಗೆ ಶೇಮ್ ಆಗಬೇಕು. ಅವ್ರು ಬಿಡಿ, ನಾಚಿಕೆ ಮನ ಮರ್ಯಾದೆ ಎಲ್ಲನೂ ಬಿಟ್ಟಿರೋದಕ್ಕೆ ಈ ಒಂದು ಕಾರ್ಯಕ್ಕೆ ಇಳಿದಿದ್ದಾರೆ ಅಂತ ನನಗನ್ಸುತ್ತೆ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಹಾಗೆ ಇದು ಅಂತಲ್ಲ, ಇನ್ನು ಮಾಮೂಲಿ ಮೆಸೇಜ್ಗಳು ಬರುತ್ತೆ ನೋಡಿ. ಈಗ ನಮ್ಮದು ಡಾಟಾ ಖಾಲಿಯಾಗಿ ಆಯಿತು ಅಂತ, ಅಥವಾ ನಿಮ್ಮ ಅಕೌಂಟಿಗೆ ಇಷ್ಟು ಅಮೌಂಟ್ ಬಂದಿದೆ ಅಂತ ಮಾಮೂಲಿ ಮೆಸೇಜ್ಗಳು ಬರುತ್ತಲ್ಲ, ಅಲ್ಲೂ ಸಹ ಒಂದು ಸ್ಕ್ಯಾಮ್ನ ಮಾಡ್ತಾರೆ. ಯಾವ ರೀತಿ ಅಂತಂದರೆ, ಈಗ ನೀವು ಒಂದು ಲಕ್ಕಿ ಡ್ರಾದಲ್ಲಿ ವಿನ್ ಆಗಿದ್ದೀರಾ, ನಿಮಗೆ ಒಂದು 10,000 ರೂಪಾಯಿ ಬಹುಮಾನ ಬರುತ್ತೆ. ಈ ಒಂದು ವೆಬ್ಸೈಟಿಗೆ, ಈ ಒಂದು ಲಿಂಕ್ ಕೆಳಗಡೆ ಇರ್ತಕ್ಕಂಥ ಲಿಂಕ್ನ ಕ್ಲಿಕ್ ಮಾಡಿ ಅಂತ ಅಂತಾರೆ. ಅದು ನೀವು ಕ್ಲಿಕ್ ಮಾಡ್ತು ಅಂತ ಅಂದರೆ ನಿಮ್ಮ ಅಕೌಂಟಲ್ಲಿ ಇರುವಂತಹ ಪೂರ್ತಿ ಹಣವನ್ನು ಅವರು ದೋಚುವಂಥ ಕಾರ್ಯವನ್ನು ಮಾಡ್ತಾರೆ. ಆದಷ್ಟು ಇವೆಲ್ಲದರಿಂದನೂ ನಿಮಗೆ ಯಾವುದೇ ರೀತಿ ಅನ್ನೋನ್ ನಂಬರ್ಗಳಿಂದ, ಅದರಲ್ಲೂ ಎಸ್ಪೆಷಲಿ ಜಾಸ್ತಿ ಅವ್ರು ಕಾಂಟ್ಯಾಕ್ಟ್ ಮಾಡೋದು ಫೇಸ್ಬುಕ್ಕಿಂದ ಸ್ನೇಹಿತರೆ. ಈಗ ಟ್ರೆಂಡಿಂಗ್ ಆಗೋಗಿದೆ ಅಲ್ವಾ. ಏನು ಅಂತಂದರೆ, ಈಗ SSLC ಬ್ಯಾಚ್ ಅವರು ಅಥವಾ ಸೆಕೆಂಡ್ PUC ಬ್ಯಾಚ್ ಅವರೆಲ್ಲ ಸೇರಿಕೊಂಡು ಗೆಟ್ ಟುಗೆದರ್ ಥರ ಮಾಡಿಕೊಂಡು ಒಂದು ದಿವಸ ಪಾರ್ಟಿ ಮಾಡಿಕೊಂಡು ಆರಾಮಾಗಿ ಒಬ್ರನ್ನೊಬ್ರನ್ನ ಮೀಟಪ್ ಮಾಡಿಕೊಂಡು ಈ ರೀತಿ ಜಾಸ್ತಿ ಟ್ರೆಂಡಿಂಗ್ ಆಗಿರೋದ್ರಿಂದ ಅದನ್ನು ಅವರು ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಹ್ಯಾಕರ್ಗಳು. ಯಾವ ರೀತಿ ಹೇಳ್ತಾರೆ ಅಂತಂದರೆ, ನಾವು ನಿಮ್ಮ SSLC ಬ್ಯಾಚ್ ಅವರು ಹೀಗೆ ಗ್ರೂಪ್ ಮಾಡ್ಕೊಂಡಿದ್ದೀವಿ, ಗೆಟ್ ಟುಗೆದರ್ ಥರ ಮಾಡ್ಕೊಂಡಿದ್ದೀವಿ, ಅಥವಾ ನಮ್ಮ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಅಂತ ಈ ರೀತಿ ಎಲ್ಲ ಸುಳ್ಳುಗಳನ್ನ ಹೇಳಿ ನಿಮ್ಮ ಹತ್ರ ನಂಬರ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಗ್ರೂಪ್ಗೆ ನಾವು ಆ್ಯಡ್ ಮಾಡ್ತೀವಿ ಅಂತ ಹೇಳಿ ಈ ರೀತಿ ಮೋಸನ ಮಾಡ್ತಾ ಇದ್ದಾರೆ. ಆದಷ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.